ಗಾಡಿ ಕೀನೇ ಇಲ್ಲ. ಸೊ ಫೈನಲಿ ಆರ್ಡರ್ ಪಿಕ್ ಮಾಡಾಯಿತು. ರೈಟ್ ಬಂದು ಇಲ್ಲಿರೋ ರೆಸ್ಟೋರೆಂಟ್ಗೆ ಆ ರೇಂಜ್ ತಗೊಂಬ ಅಂತ ಹೇಳಿದ್ರು. ನಾವು ಹಂಗೆ ಮಾಡಲ್ಲ, ನಿಮಗೆ ತಗೊಂಡು. ಓಕೆ ಫ್ರೆಂಡ್ಸ್, ಫೈನಲಿ ವೈರ್ ತೊಗೊಂಡಿದ್ದಾಯಿತು. ವೈರ್ ಏನೋ ತೊಗೊಂಡೆ ಸರಿ. ಹೋಲ್ಡ್ರೆ ಇಲ್ಲ ಗಾಡಿಗೆ. ಪೌಚ್ ಇಲ್ವಾ ಅಲ್ಲಿ ಮುಂದ್ಗಡೆ ಟ್ಯಾಂಕ್ ಮೇಲೆ? ಓ ಯಾ ಇದೆ. ಮತ್ತೆ ಬೇವರ್ಸಿ ಪೌಚ್ ಮೇಲೆ ಮೊಬೈಲ್ ಹೊಡೆದು ಹಾಕ್ತೀನಿ ನಾನು. ಹಂಗೆ. ನಮ್ಮ ಫ್ರೆಂಡ್ ನೋಡ್ರಿ ಹೋಲ್ಡ್ರೆ ಕಾಣ್. ಏನು ಮಾಡೋಣ ಹಿಂಗಾದ್ರೆ? ಹೆಂಗೋ ಪೌಚ್ ಇಟ್ಕೊಂಡಿದ್ದೀನಿ ಬ್ಯಾಗ್ ಒಳಗೆ. ನೋಡಿ ಪೌಚು. ಪೌಚ್ ಎಲ್ಲ ಓಕೆ ಸರಿ. ಗಾಡಿ ಕೀನೇ ಇಲ್ಲ, ಅಂಗಡಿ ಒಳಗೆ ಬಿಟ್ಟಿದ್ದೀನಿ. ಮಲ್ಲೇಶ್ವರಂ 5 ಸ್ಟಾರ್ ಚೋಳಪಳ್ಳೆಯಿಂದ ಎಕ್ಸೆಪ್ಟ್. ಸಿಗ್ನಲ್ ಬಿಡ್ತು. ಓಕೆ, ಈಗ ರೆಸ್ಟೋರೆಂಟಲ್ಲಿ ಹೋಗಿ ಕೇಳೋಣ ಆರ್ಡ್ರ್ ಕತೆ ಏನಾಯಿತು ಅಂತ. ಸೊ ಫೈನಲಿ ಆರ್ಡರ್ ಪಿಕ್ ಮಾಡಾಯಿತು. 5 ಸ್ಟಾರ್ ಚಿಕನಿಂದ ಆರ್ಡರ್ ಪಿಕ್ ಮಾಡಾಗಿದೆ. ಬನ್ನಿ ಇವಾಗ ನ್ಯಾವಿಗೇಷನ್ ಹಾಕೊಂಡು ಕಸ್ಟಮರ್ ಲೊಕೇಶನ್ಗೆ ಹೋಗೋಣ. ಎಷ್ಟು ಕಿಲೋಮೀಟರ್ ಇದೆ ಕಸ್ಟಮರ್ ಲೊಕೇಶನ್ ಕಾಣಿಸ್ತಾ ಇರ್ಬೋದು. 4.2 ಕಿಲೋಮೀಟರ್ ಇದೆ. ಬನ್ನಿ ಹೋಗೋಣ. ಓಕೆ, ಈ ಸೌಂಡೇ ಗೊತ್ತಾಗಿಲ್ಲ. ದಾರಿನೇ ಇಲ್ಲ. ಇನ್ನೊಂದು 500 ಮೀಟ್ರ್ ಇದ್ದೇ ಹೊಡೆದೋಗೋದು ನನ್ನ ಟೈಮು. 500 ಮೀಟ್ರ್ 400 ಮೀಟ್ರಿಗೆಲ್ಲ ಸುತ್ತ ಹಾಕೊಂಡು ಹೋಗ್ಬೇಕು. ನಾವು ಬೇಗ ತಿರುಗಿಸೋಣ. ಏನಾರು ಅಪ್ಡೇಟ್ ಮಾಡಬೇಕಾ? ಇಷ್ಟೊಂದು ಸ್ಲೋ ಬರ್ಕಾಯ್ತೈತೆ. ನೋಡೋಣ, ಲೊಕೇಶನ್ ಇಲ್ಲೇ ತೋರಿಸ್ತೈತೆ. ಕಾಲ್ ಮಾಡೋಣ ಕಸ್ಟಮರ್ಗೆ. ಹೋಗೋಣ. ಓಕೆ ಗೈಸ್, ಕಸ್ಟಮರ್ ಲೊಕೇಶನ್ಗೆ ರೀಚ್ ಆಗಿದ್ದೇವೆ. ಕಾಲ್ ಮಾಡೋಣ. ಆರ್ಡ್ರ್ ಬಿದ್ದಿರೋ ಕ್ಷಣ ಆಯ್ತಾಯ್ತು. ಆರ್ಡ್ರ್ ಸೌಂಡ್ ಕೇಳಿಸ್ತೈತೆ, ಆದರೆ ನೋಡಿರಿ ಆರ್ಡ್ರ್ ಬಿದ್ದಿದೆ. ಯಶವಂತಪುರಕ್ಕೆ ಬೀಳ್ತಿದೆ. ಆದರೆ ಇವಾಗ ಇದಕ್ಕೆ ಎತ್ತಲ್ಲ. ಪರ್ಸ್ನಲ್ ಇಶ್ಯೂ. ಕಂಟಿನ್ಯೂ ಕಾಲ್ ಕಸ್ಟಮರ್. ಬಿಝಿ. ನೀವೇನಾ? ಫೈವ್ 915. ಓಕೆ ಥ್ಯಾಂಕ್ಸ್ ಬ್ರೋ. ಈ ಸಂಧಿ ರೋಡಲ್ಲಿ ಈ ರೇಂಜಿಗೆ ಜಾಮ್. OTP ಕೇಳ್ತಿದ್ದೆ, ಅದಕ್ಕೆ 7 OTP ಹೇಳಿದ್ರೆ 954. ಯಾ ಓಕೆ ಆಗಿದೆ. ಅಯ್ಯೋ ಎಕ್ಸೆಪ್ಟ್ ಮಾಡಿಬಿಡೆ. ಏನು ಮಾಡೋಕ್ಕಾಗಲ್ಲ, ನೆಕ್ಸ್ಟಿಗೆ ಹೋಗಲೇಬೇಕು ಇವಾಗ. 2 ಕಿಲೋಮೀಟ್ರು ಪಿಕಪ್ಪೇ 2 ಕಿಲೋಮೀಟ್ರಾ? ಯಾವ ರೆಸ್ಟೋರೆಂಟ್ ಅಪ್ಪ ಇದು? ಚೈನೀಸ್ ಸೋಪು ಅಲ್ಲೆಲ್ಲ ಇದೆ. ಫುಡ್ ಕೋರ್ಟು ಚೈನೀಸ್ ಸೋಪು ಅವೆಲ್ಲ ಗೊತ್ತಿಲ್ಲ. ನೋಡೋಣ. ಮಲ್ಲೇಶ್ವರಮಲ್ಲಿ ಅನಿಸುತ್ತೆ. ಮಂತ್ರಿ ಮಾಲ್. ಓಕೆ, ಮಂತ್ರಿ ಮಾಲ್ಗೆ ಬಿದ್ದಿರೋ ಆರ್ಡ್ರು. ಬನ್ನಿ ಮಾಡೋಣ. ಒಂದು ಮೂರು ಹಾಕಲ್ದಿಲ್ಲ ಸ್ಟಾರ್ಟ್ ಆಗಲ್ಲ. ಕರ್ ಹೊಡೆದು ಕ್ಯಾಮ್ರಾ ಇಟ್ಕೊಂಡಿರೋದು ನೋಡ್ಬಿಟ್ಟು ಯಾವನ ಹಿಂಗೆ ಮುಗ್ತಾವನೆ ಅಂದ್ಕೊಂಬಿಟ್ಟಾರೆ. ಚೈನೀಸ್ ಸೋಪ್ ಮೋಸ್ಟ್ಲಿ 3rd ಫ್ಲೋರ್ ಇರುತ್ತೆ. ಬನ್ನಿ ಹೋಗೋಣ. ಸೊ ಫೈನಲಿ ಆರ್ಡರ್ ಪಿಕ್ ಮಾಡಿದ್ದಾಯಿತು ಮಂತ್ರಿ ಮಾಲ್ದು. ಬಂದು ಜಾಮ್ ಮಾಡ್ಬೇಕಲ್ಲ, ಅಲ್ಲಿ ಇಲ್ಲಿ ಸಂದಿಲ್ಲಿ ಮುಗಿಸ್ತಾ ಇರೋದೆ. ನನ್ನ ಮಗಂದು ಗಾಡಿ ಗೇರ್ ಹಾಕೋದೇ ತಲೆಗಡೆ ತರೋದು ಇವಾಗ.
ಮುಂದೆ ಲೆಫ್ಟ್ ತಗೋಬೇಕು. ಈ ನನ್ನ ಮಕ್ಕಳು ಜಾಗ ಬೇಡ. ಫೈನಲಿ ಕಸ್ಟಮರ್ ಲೊಕೇಶನ್ಗೆ ರೀಚ್ ಆದೆ. ಯಾವುದೋ ಹೋಟ್ಲು ಎರಡರಲ್ಲಿ, ಹೋಟೆಲ್ ಗ್ರ್ಯಾಂಡ್ ಸಿಗ್ಮಾ ಅಂತೆ. ಅಣ್ಣ ನಮಗಲ್ಲ, ಹೋಟೆಲ್ ಗ್ರ್ಯಾಂಡ್ ಸಿಗ್ಮಾನೆ. ಕಸ್ಟಮರ್ ಕಾಲ್ ಮಾಡೋಣ. ಕಾಲ್ ರಿಕ್ವೆಸ್ಟ್ ಸೆಂಡ್ ಆಗಿದೆ. ಅರೆ ಕಾಲ್ ಬಂತು. ಹಲೋ, ನಾನು ಸ್ವಿಗ್ಗಿ ನಿಮ್ಮ ಲೊಕೇಶನಲ್ಲಿದ್ದೀನಿ. हाँ हाँ हाँ, इधर होटल ग्रैंड सिग्मा, होटल के पास खड़ा हूँ मैम. हाँ ठीक है मैम, दे देता हूँ उसको 207 में देने के लिए. हाँ दे दिया है. हाँ ಹಾಂ, ಸೊ ಫೈನಲಿ ಆರ್ಡರ್ ಕೊಟ್ಟಾಯಿತು ಗೈಸ್. ಈಗ ಮುಂದಿನ ಆರ್ಡರ್ ಬಿದ್ದಿದೆ. ಎಲ್ಲಿಗೆ ಗೊತ್ತಾ? ವಿಜಯನಗರ್ಗೆ. ಟೇಸ್ಟಿ ಪ್ಯಾರಡೈಸಿಂದ ವಿಜಯನಗರ್ಗೆ ಬನ್ನಿ ಹೋಗೋಣ. ಇದು 3ನೇ ಆರ್ಡ್ರು. ನಿಮ್ಗೆ ಕಾಣಿಸ್ತಾ ಇರ್ಬೋದು ಲೊಕೇಶನ್ ನೋಡ್ರೆ ಇಲ್ಲೇ ಇರೋದು. ಆದರೆ ಇದು ಹಿಂಗೆ ಸುತ್ತಾಕೊಂಬ, ಇಲ್ಲಿ ಮುಂದೆ ಹೋಗಿ ರೈಟ್ ಬಂದು ಇಲ್ಲಿರೋ ರೆಸ್ಟೋರೆಂಟ್ಗೆ ಆ ರೇಂಜಿಗೆ ಸುತ್ತಾಕೊಂಬ ಅಂತ ಇರೋದು. ನಾವು ಹಂಗೆ ಮಾಡಲ್ಲ, ಹಿಂಗೆ ತಗೊಂಡು. ಯಾವ ರೆಸ್ಟೋರೆಂಟು? ಟೇಸ್ಟಿ ಪ್ಯಾರಡೈಸ್ ಇದೆ. ಟೇಸ್ಟಿ ಪ್ಯಾರಡೈಸ್. ಬೀಳೋ ರೇಂಜ್ ಹೋಗ್ತೈತಲ್ಲಪ್ಪ ಈ ಗಾಡಿ, ಬಿದ್ದಿದ್ರೆ ಕಷ್ಟ. ಹಂಗೋ ಬ್ಯಾಲೆನ್ಸ್ ಆಯಿತು. ರೈಡ್ ಅಂತ ಕೊಟ್ಟಾಯಿತು. ಬೈ 7598 ಬರ್ತಾರ ಅಲ್ಲ, ಅಲ್ಲಿಸ್ಕೋಬೇಕಾ? ಸೊ ಫೈನಲಿ ಗೈಸ್ ಆರ್ಡರ್ ಪಿಕ್ ಮಾಡಿದ್ದಾಯಿತು. ಬನ್ನಿ ಹೋಗೋಣ. ಓಕೆ, ಚೋಳೂರು ಪಳ್ಯ ನಮ್ಮ ಏರಿಯಾಗೆ ಬಿದ್ದೈತೆ. ಲೊಕೇಶನ್ನೇ ಬೇಕಾಗಿಲ್ಲ, ಆದರೂ ಯಾವ್ದ್ರ ಮೇಲೆ ಲೊಕೇಶನ್ ಇಲ್ಲ ಐತೆ ನೋಡ್ಕೊಳ್ಳೋಣ. ಸೆಕೆಂಡ್ ಮೇನ್ ರೋಡ್, 3rd ಕ್ರಾಸ್. ಓಕೆ, ನಮ್ಮ ಮೇ ಬಿ ಸಿಡಿ ಗ್ರೌಂಡ್ ಆಪೋಸಿಟೇ ಇರೋದು. ಆದರೂ ಇರಲಿ ಲೊಕೇಶನ್. ನಾವು ಒಂಚೂರು ಹಂಗೆ ಲೊಕೇಶನ್ ಇಲ್ಲ ಅಂದರೆ ಸಮಾಧಾನ ಇಲ್ಲ. ಲೊಕೇಶನ್ ನೋಡೋದಿಲ್ಲ, ನಾನು ಹೋಗ್ತೀನಿ. ಬೇಡ ಲೊಕೇಶನ್, ಹಂಗೆ ಟ್ರೈ ಮಾಡೋಣ ಈ ಸಲ. ಹೋಗೋಣ. ನೋಡಲಿಲ್ಲ, ನಿಗ್ತಾ ಇರೋದು ಸೀದಾ. ಆಮೇಲೆ ಏನಾದರೂ ಆದರೆ ನಮ್ಮದೇ ತಪ್ಪು, ನೀವೇ ಸರಿಗೆ ಗೊತ್ತಲ್ಲ, ಡೆಲಿವರಿ ಹುಡುಗರೇ ಸರಿ ಇಲ್ಲ ಅಂತ ಇರ್ಬೇಕಾರೆ. ಲೊಕೇಶನ್ ಇರೋದು ಇಲ್ಲೇ. ಈಗ ಇರೋದು ಅಂತ ನ್ಯೂಟ್ಲಿಗೆ ಬೀಳೋದೇ ಇಲ್ಲ. ವಾಯ್ಸ್ ಇನ್ಸ್ಟ್ರಕ್ಷನ್ ಕೊಟ್ಟಾರೆ. ಹಾಂ, ಥ್ಯಾಂಕ್ ಯು ಮ್ಯಾಮ್.
ಈ ಆರ್ಡ್ರ್ ಡ್ರಾಪ್ ಆಯಿತು. ನೆಕ್ಸ್ಟು ವಿಜಯನಗರ 3.2 ಪಿಕಪ್ ಯಾವುದಪ್ಪ, ಇನ್ಸ್ಟಾಮಾರ್ಟು ಬೇಡ, ದೊಡ್ಡ ತಲೆನೋವು ಇದು. ಈಗ ಕ್ಯಾನ್ಸಲ್ ಆಯಿತು. ಫ್ರೆಂಡ್ಸ್ ಹೆಂಗೋ ಆಫ್ಲೈನ್ ಅದೇ. ಬಾಯ್ ಎಲ್ರಿಗೂ. ನನ್ನ ಅರ್ನಿಂಗ್ಸ್ ತೋರಿಸ್ಬಿಡ್ತೀನಿ ಮತ್ತೆ. ಇದು ನನ್ನ ಅರ್ನಿಂಗ್ಸು 181. ಎಷ್ಟು ಆರ್ಡ್ರಿಗೆ ಕರೆಂಟ್ ಅರ್ನಿಂಗ್ಸ್ ಫಾರ್ 3 ಆರ್ಡರ್ಸ್ 181 ರೂಪಾಯಿ. ಇದೆಲ್ಲ ಸಾಕಾಗುತ್ತೆ ಅಂತ ಕೇಳಿದ್ರೆ ಸಾಕಾಗಲ್ಲ. ಬನ್ನಿ ಇವಾಗ ಹೋಗ್ತಾ ಹೇಳ್ಕೊಳ್ತೀನಿ. ಸೊ ಫೈನಲಿ ಗೈಸ್ ಆರ್ಡ್ರೆಲ್ಲ ಹೊಡೆದಾಯಿತು. 3 ಆರ್ಡ್ರ್ ಹೊಡೆಯೋಕ್ಕಾಗಿದ್ದು 181 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಇಷ್ಟೆಲ್ಲ ಸಾಕಾಗುತ್ತೆ ಅಂತ ಕೇಳಿದ್ರೆ ನಿಜವಾಗ್ಲೂ ಇಲ್ಲ. 181 100 ರೂಪಾಯಿ ಇಲ್ಲ 80 ರೂಪಾಯಿ ಪೆಟ್ರೋಲ್ಗೆ ಹೋಗ್ಬಿಟ್ಟಿರುತ್ತೆ ಒಂದು. ಆದರೂ ಪರವಾಗಿಲ್ಲ, ಪೆಟ್ರೋಲ್ ಹಾಕ್ಸ್ಬೇಕಂತಿದ್ದೆ. ನಿನ್ನೆ 110 ರೂಪಾಯಿಗೆ ಹಾಕ್ಸಿರೋದು ಪೆಟ್ರೋಲು. ಪರವಾಗಿಲ್ಲ, ಬಂದೈತೆ ಬಳಕೆ. ನಾವು ಆ್ಯಕ್ಚುಲಾಗಿ ಹೊಡೆಯೋದು ಅಂದರೆ ಪೋರ್ಟರೇನೆ. ಸೊ ನಾಳೆ ಪೋರ್ಟರ್ನ ಮಾಡಿ ತೋರಿಸ್ತೀನಿ ಒಂದು ದಿವಸ ಪೂರ್ತಿ. ಅದರಲ್ಲಿ ಎಷ್ಟು ಚೆನ್ನಾಗಿ ಅರ್ನಿಂಗ್ಸ್ ಆಗುತ್ತೆ ಅಂತ. ಓಕೆ ಬಾಯ್, ನಾಳೆ ಸಿಗುವ.